ರೇಡಿಯೋ ಮಣಿಪಾಲ. ಸಹೃದಯಿ ಕೇಳುಗರೆ, ರೇಡಿಯೋ ಮಣಿಪಾಲ್ ಸಮುದಾಯ ಬಾನುಲಿ ಕೇಂದ್ರವು ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ ಉಡುಪಿ ಜಿಲ್ಲೆ ಇದರ ಸಹಕಾರದೊಂದಿಗೆ ಅರ್ಪಿಸುತ್ತಿದೆ ಸರಣಿ ಕಾರ್ಯಕ್ರಮ ಕಾರಂತಯಾನ. ಇದು ಡಾಕ್ಟರ್ ಶಿವರಾಮ ಕಾರಂತರ ಬದುಕು ಬರಹಗಳ ದರ್ಶನ. ಕಾರಂತಯಾನ ಇದು ಕಾರಂತಯಾನ, ಕಡಲ ತಡೆಯ ಭಾರ್ಗವ ಜೀವನಾದರ್ಶವ ನಮಗೆ ತೋರಿ ಬಾಳಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಬಾಲವನದ ಬಂಧುವೆ, ಯಕ್ಷಕಲೆಯ ಸಿಂಧುವೆ, ಸಾಮಾಜಿಕ ನ್ಯಾಯಕ್ಕೆ ನಿಚ್ಚ ನಿಂತು ಮುಂದೆ ಮಾನವತೆಯ ಸಂದೇಶ ಲೋಕಕ್ಕೆ ಸಾರಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಸೋಮನ ದುಡಿಯಲ್ಲಿ ದುರ್ಬಲರಿಗೆ ದನಿಯಾಗಿ ಮೂಕಜ್ಜಿಯ ಕನಸಿಗೆ ಜ್ಞಾನಪೀಠ ಗಳಿಸಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಬದುಕು ಬರಹ ಎರಡರಲ್ಲೂ ನಿಜದ ನೇರ ತಾನಡೆದು ಪರಿಸರ ಶಿಕ್ಷಣ ಎಲ್ಲರಿಗೂ ವಿಜ್ಞಾನ ಬೆಳಗಿದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಇದೀಗ ಪ್ರಸಾರವಾಗಲಿರುವ ಕಾರಂತಯಾನ ಸರಣಿ ಕಾರ್ಯಕ್ರಮದ 16ನೇ ಸಂಚಿಕೆಯಲ್ಲಿ ಸಾಧಕ ಶ್ರೇಷ್ಠ ಕಾರಂತರ ಕುರಿತಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಮಾತನಾಡಲಿದ್ದಾರೆ ನಿವೃತ್ತ ಉಪನ್ಯಾಸಕರಾದ ಉಮೇಶ ಕಾರಂತ. ಕೇಳುಗರಿಗೆ ನಮಸ್ಕಾರ. ಈಗ ನಾನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿರುವಂತಹ ವಿಷಯ ಸಾಧಕ ಶ್ರೇಷ್ಠ ಕಾರಂತರು. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ನಾಡಿನ ಪ್ರಸಿದ್ಧ ಸಾಹಿತಿ, ಕಾದಂಬರಿಕಾರ, ಯಕ್ಷಗಾನಕ್ಕೆ ನವರೂಪ ಛಾಪು ನೀಡಿದ ಬೃಹಸ್ಪತಿ, ಮಕ್ಕಳಿಗಾಗಿ ವಿಜ್ಞಾನವನ್ನು ಪ್ರಾಯೋಗಿಕ ನೆಲೆಯಲ್ಲಿ ಬೆಳೆಸಿಕೊಟ್ಟ ಜ್ಞಾನ, ಅದರಲ್ಲೂ ಸರಳ ಕನ್ನಡದಲ್ಲಿ ನವಿರಾಗಿ ಪ್ರಪಂಚ ವಿಸ್ಮಯವನ್ನು ತೆರೆದುಕೊಟ್ಟ ಜ್ಞಾನಿ, ಪ್ರವಾಸ ಕಥನವನ್ನು ಹೀಗೆ ಎಂದು ಸಾಕ್ಷಿ ನೀಡಿದ ನಡೆದಾಡುವ ವಿಶ್ವಕೋಶ, ಜ್ಞಾನ ವಿಜ್ಞಾನಕ್ಕೂ ತಮ್ಮದೇ ಆದಂತಹ ಮೇರು ಕೃತಿ ನೀಡಿದಂತಹ ವ್ಯಕ್ತಿ, ಚಲನಚಿತ್ರಕ್ಕೂ ಕರಚಾಚಿ ಅಲ್ಲೂ ಇಲ್ಲೂ ನಾನಿದ್ದೇನೆ ಎಂದು ಆಡು ಮುಟ್ಟದ ಸೊಪ್ಪಿಲ್ಲ ಎಂಬ ಗಾದೆಯ ಮಾತನ್ನು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂದು ದೃಢೀಕರಿಸಿದ ಚಿಂತಕ, ತನ್ನ ಬದುಕೇ ಬರಹ, ಬರಹವೇ ಬದುಕೆಂದು ಸಾಬೀತುಗೊಳಿಸಿದ ಡಾಕ್ಟರ್ ಕೋಟ ಶಿವರಾಮ ಕಾರಂತರನ್ನು ಯಾವ ಶಬ್ದದಲ್ಲಿ ಸದ್ದಿಲ್ಲದೆ ಬರಹ ರೂಪಕ್ಕಿಳಿಸಬೇಕೆಂಬ ಪ್ರಜ್ಞೆ ನನ್ನೊಳಗೆ ನೂರಾರು ಬಾರಿ ತಾಳಮೇಳಗಳೊಂದಿಗೆ ನಾದ ನೃತ್ಯ ಮಾಡಿದುಂಟು. ಚಂಡೆ ಮದ್ದಲೆಗಳ ಆರ್ಭಟಕ್ಕೆ ತಕ್ಕಂತೆ ಸ್ವತಃ ಕಾರಂತರೇ ಬ್ಯಾಲೆ ಸ್ವರೂಪ ಕೊಟ್ಟು ಪ್ರದರ್ಶನಗೈದು ಅದನ್ನು ಸ್ವತಃ ವಿದ್ಯಾರ್ಥಿ ದಿಸೆಯಲ್ಲಿಯೇ ನಾನೊಮ್ಮೆ ಕುಂದಾಪುರದ ರಂಗಸ್ಥಳದಲ್ಲಿ ಕಂಡಾಗ ಮೌನವಾಗಿ ಕಾರಂತರನ್ನು ಯಾವ ಮಾನದಂಡದಿಂದ ಗುರುತಿಸಬೇಕು, ಗುರುತಿಸಲಾಗದು ಎಂಬ ಸ್ಪಷ್ಟೋಕ್ತಿಗೆ ಈ ಲೇಖನದ ಹರಹು ಕಾರಣವಾಗಿದೆ. ಕಾರಣ ಅದು ಇನ್ನೊಬ್ಬರ ಅಳತೆಗೆ, ಕಲ್ಪನೆಗಳಿಗೆ, ಅಕ್ಷರಗಳಿಗೆ
ಅಷ್ಟು ಸುಲಭವಾಗಿ ದಕ್ಕುವಂಥದ್ದಲ್ಲ. ಕೇವಲ ಕನ್ನಡಕ್ಕಷ್ಟೇ, ಕನ್ನಡ ಸಾಹಿತ್ಯಕ್ಕಷ್ಟೇ ಇದ್ದಲ್ಲಿ ತುಟಿ ಹೊಲಿದುಕೊಳ್ಳಬಹುದಿತ್ತು. ಅಲ್ಲ, ಅಲ್ಲವೇ ಅಲ್ಲ. ಭಾರತದ ಎಲ್ಲ ಭಾಷೆಗಳ ಸಾಹಿತ್ಯವನ್ನು ಗಮನಿಸಿದರೂ ಅಲ್ಲಿ ಇಂಥ ವ್ಯಕ್ತಿಗಳು ಕಂಡು ಬರುವುದಿಲ್ಲ. ಒಂದರ್ಥದಲ್ಲಿ ಇವರೊಬ್ಬ ನಿತ್ಯ ಅನ್ವೇಷಕ, ನಿತ್ಯ ಚಿಂತಕ. ಇವರ ಈ ಗುಣವೇ ಅವರು ನೀಡಿದ ಸಾಹಿತ್ಯಕ್ಕೆ ಒಂದು ನಿಶ್ಚಿತ, ನಿರ್ಧರಿತ, ನಿಖರ ಸ್ಥಾನಮಾನ, ಸ್ವರೂಪ ಕೊಡಲು ಅಸಾಧ್ಯವಾಗಿದೆ ಎಂದರೆ ತಪ್ಪಾಗದು. ಕೊನೆಗೂ ರಾಜಕೀಯ ಕ್ಷೇತ್ರಕ್ಕೂ ಹೆಜ್ಜೆ ಇರಿಸಿದ ಇವರ ನಾಡಿ ಮಿಡಿತ ಅದೇಕೋ ಸಮಾಜ ಬಂಧುಗಳು, ದೇಶವಾಸಿಗಳು ಇವರನ್ನು ಆ ಕ್ಷೇತ್ರಕ್ಕೆ ಹಕ್ಕುದಾರರು ಎಂದು ಒಪ್ಪಿಕೊಳ್ಳಲೇ ಇಲ್ಲ. ಹೌದು, ಮೊದಲು ಇವರೊಬ್ಬ ಬರಹಗಾರರು. ಇವರ ಲೇಖನಿಗೆ ದೊರೆತ ವಿಷಯಗಳೆಲ್ಲವೂ ಸಾಹಿತ್ಯದ ವಿವಿಧ ರೂಪಗಳಲ್ಲಿ ಅಕ್ಷರ ಬ್ರಹ್ಮನ ರೂಪ ಪಡೆದವು. ಸ್ವತಃ ತಾವೇ ಒಂದೊಂದು ವಿಷಯಗಳಲ್ಲಿ ಅಧ್ಯಯನಕಾರರಾಗಿ ತಾವು ಕಂಡ ಉಂಡ ಅನುಭವಗಳನ್ನೇ ರೂಢಿಯಾಗಿಯೋ, ಕಾದಂಬರಿಗಾರಿಯಾಗಿಯೋ, ಕಥೆಯಾಗಿಯೋ, ಪ್ರವಾಸ ಕಥನವಾಗಿಯೋ, ಭಾಷಣವಾಗಿಯೋ, ನಾಟಕವಾಗಿಯೋ ಕಣ್ಣಿಗೆ ಕಟ್ಟುವಂತೆ ಸೃಜನಶೀಲವಾಗಿ ಮಾರ್ದನಿಸಿದ್ದಾರೆ. ತಾವೇ ಹಲವು ಸಾಹಿತ್ಯಿಕ, ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ನಟಿಸಿದ್ದಾರೆ. ಗೆಜ್ಜೆ ಕಟ್ಟಿ ಕುಣಿತಿದ್ದಾರೆ, ಇತರರನ್ನು ಕುಣಿಸಿದ್ದಾರೆ. ಹೀಗಾಗಿ ಕಾರಂತರ ಪಾಡು ಹಾಡಾಗಿದೆ, ಹಾಡು ಪಾಡಾಗಿದೆ. ಒಂದರ್ಥದಲ್ಲಿ ಪಾಠಶಾಲೆಯೇ ಇವರ ಬದುಕು, ಅಥವಾ ಬದುಕೇ ಪ್ರಯೋಗಶಾಲೆ. ಸ್ವತಂತ್ರವಾದ ಅಧ್ಯಯನವೇ ನಿಜವಾದ ಅನುಭವ ಕೊಡಬಲ್ಲದು. ಹಾಗೆ ಕಲಿತ ವಿದ್ಯೆಯೇ ಅವರು ತಯಾರಿಸಿದ ಪಠ್ಯಪುಸ್ತಕ, ಓದುವ ಆಟ ಪಾಠ ಎನ್ನಬಹುದು. ಓದುತ್ತಾ ಆಟವಾಡುತ್ತಾ ಕಲಿಕೆಯ ಸ್ವರೂಪವಾಗಿ ಪರಿಣಮಿಸಿದ್ದು ಹಲವು ವರ್ಷಗಳ ಹಿಂದೆ. ಏನಿದ್ದರೂ ಅದು ಓದು, ಅಭ್ಯಾಸ, ಆಟಗಳ ಸಂಯೋಜಿತ ಪಾಠ. ಒಂದು ಹೊಸ ಪ್ರಯೋಗ ಎಂದೆನಿಸಿದರೂ ಓದುತ್ತಾ ಓದುತ್ತಾ ಆಟದಂತೆ ಪಾಠವನ್ನು ಗ್ರಹಿಸುವ, ಅರ್ಥೈಸುವ ರೋಚಕ ಅನುಭವ. ಓದುವ, ತಿಳಿಯುವ ವಿದ್ಯಾರ್ಥಿಗಳಿಗೂ ಬೋಧಿಸುವ ಶಿಕ್ಷಕರಿಗೂ ಏಕ ರೀತಿಯಲ್ಲಿ ಉಂಟಾಗುತ್ತದೆ. ಇಂತಹ ಕಾರಂತರ ಜನ್ಮಭೂಮಿಯೇ ಅವರ ಹೆಸರಿನ ಪ್ರಾರಂಭದಲ್ಲಿ ಕಂಡುಬರುತ್ತದೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಎಂಬ ರಾಮಾಯಣದ ಚಿಂತನೋಕ್ತಿಯಂತೆ ಆ ಊರು ಕುಂದಾಪುರ ತಾಲೂಕಿನ ಕೋಟ. ಇದೊಂದು ಸುಂದರ ಹಳ್ಳಿ ಎಂದು ಹೇಳುವ ಅವರ ಆತ್ಮಕಥನದಲ್ಲಿ ಇದು ಕೇವಲ ವಿಶೇಷಣಯುಕ್ತ ಪದವಲ್ಲ. ಬದಲಿಗೆ ಇಂದಿಗೂ ತನ್ನ ಸೌಂದರ್ಯವನ್ನು ನಗರೀಕರಣದ ಮಧ್ಯವೂ ಉಳಿಸಿ ಬೆಳೆಸಿಕೊಂಡ ತಾಣ. ಒಂದೆಡೆ ಸಮುದ್ರಕ್ಕೆ ಹತ್ತಿರವಿರುವ ಈ ಊರು ಹೊಲಗದ್ದೆಗಳ ತವರೂರು. ಹಾಡಿ ತೋಟಗಳನ್ನು ಒಳಗೊಂಡ ಗಂಡು ಮೆಟ್ಟಿದ ನೆಲ. ತೆಂಗಿನ ಮರಗಳ ತೋಟಗಳಂತೂ ಇಂದಿಗೂ ಕಣ್ಣು ತೂಗಿಸುವಷ್ಟು ದೂರ ದೂರಕ್ಕೆ ಮನೆ ಮನೆಗಳಲ್ಲಿ ಇರುವುದೆಂದರೆ ಆಶ್ಚರ್ಯವೇ ಸರಿ. ನೋಡಿ ಕಣ್ಮನ ತಣಿಯಬೇಕು. ಇದರೊಂದಿಗೆ ಕಡಲ ತೀರದ ಗಂಧ, ಸೌಗಂಧ ಯಾವುದೆಂದು ಬೇರೆ ಹೇಳಬೇಕಾಗಿಲ್ಲ ಅಲ್ಲವೇ? ಇಂಥ ಶಾಂತ ಪ್ರಶಾಂತ ಪರಿಸರದಲ್ಲಿ ಯಾವ ಕವಿ, ಯಾವ ಕಲೆಗಾರ ಹುಟ್ಟಲಿಕ್ಕಿಲ್ಲ? ಇನ್ನೂ ಹೇಳಬೇಕೆಂದರೆ ಪ್ರಕೃತಿಯ ನಡುವಿನ ಪರಿಸರದಲ್ಲಿ ಜನಿಸಿದ ಕಾರಂತರಿಗೆ ಮೇಲೆ ನೀಲಾಕಾಶ, ಕೆಳಗೆ ನೀಲ ಕಡಲು, ಹಚ್ಚ ಹಸುರಿನ ಧರೆ, ದೂರದಲ್ಲಿ ಕಣ್ತುಂಬುವ ಪರ್ವತ ಶ್ರೇಣಿ, ನಡೆದಾಡುವ ಜ್ಞಾನ ಕೋಶವಾಗಲು, ವಿಜ್ಞಾನ ಕೋಶವಾಗಲು ಇನ್ನೇನು ಬೇಕು ಬೇಕು ಎನ್ನುವಷ್ಟರ ಮಟ್ಟಿಗೆ ಅವರಿಗೆ ಸಾಹಿತ್ಯದ ವಿವಿಧ ಕ್ಷೇತ್ರಗಳಲ್ಲಿ ಹೊರಹೊಮ್ಮಲು ಸಾಧ್ಯವಾಯಿತು. ಅದರಲ್ಲೂ ಬಾಲ್ಯದಲ್ಲಿ ಮನೆಯಲ್ಲಿ ನಿತ್ಯ ನಡೆಯುತ್ತಿದ್ದ ಭಾಗವತ ವಾಚನ, ತಂದೆ ಶೇಷಕಾರಂತರಿಂದ ಅರ್ಥಗರ್ಭಿತವಾಗಿ ಹೇಳುತ್ತಿದ್ದ ಈ ವಾಚನ, ಅರ್ಥ ವಿಸ್ತಾರ, ಇವರೊಳಗೂ ಹೊರಗೂ ಪರಿಸರದಲ್ಲಿನ ಯಕ್ಷಗಾನದ ತವಲವು, ಅದರಲ್ಲೇ ಗೆಲುವು ತುಂಬುವ ಯಕ್ಷಗಾನದ ಭಾಷಾ ಶೈಲಿ, ವೇಷಭೂಷಣಗಳು, ಕುಣಿತಗಳು ಎಲ್ಲವೂ ಇವರ ರದ್ರಂಗದಲ್ಲಿ ಒಂದಿಷ್ಟು ಧೀಮ್ಕಿಟ ತದಿಕಿಟಗಳ ದಾಂಗುಡಿ ನಿಟ್ಟಿತ್ತವೆಂದರೆ ಆಶ್ಚರ್ಯವಿಲ್ಲ. ಇದು ಅಂದಿನ ಪರಿಸರವಾದರೂ ಇಂದಿಗೂ ಕೋಟ
ಕುಂದಾಪುರ, ಸಾಲಿಗ್ರಾಮ, ಸಾಸ್ತಾನಗಳಲ್ಲಿ ಯಕ್ಷಗಾನದ ವನಪು, ವೈಯಾರಗಳು, ರಾಜಗಾಂಭೀರ್ಯದಂಥ ನವರಸದ ಮೇಳಗಳು ಜನಾಕರ್ಷಣೆಯಾಗಿವೆ. ಮಾತ್ರವಲ್ಲ, ಆಧುನಿಕ ಸಮುದಾಯದ ನಡುವೆಯೂ ತಮ್ಮ ಮೂಲ ಸತ್ವವನ್ನು ಬಿಟ್ಟುಕೊಟ್ಟಿಲ್ಲ. ಇವರ ಜೀವನದ ಓಘವೇ ಹೀಗೆ. ಮನೆ, ಹೆತ್ತವರು, ಧಾರ್ಮಿಕ ಪ್ರಜ್ಞೆ, ಸಮುದಾಯದ ಜನರ ಒಡನಾಟಗಳೊಡನೆ ಕುಂದಾಪುರದ ಪ್ರಾರಂಭಿಕ ಶಿಕ್ಷಣಗಳೆಲ್ಲವೂ ಕೇವಲ ಕಲಿಕೆಯಾಗಿಲ್ಲ, ಅಂಕಕ್ಕಾಗಿ ಕಲಿಕೆಯಾಗಿಲ್ಲ, ಜ್ಞಾನಕ್ಕಾಗಿ, ಅನುಭವಕ್ಕಾಗಿ, ಅನುಭಾವಕ್ಕಾಗಿ ಕಲಿಕೆಯಾಗಿತ್ತು ಎಂದರೆ ತಪ್ಪಿಲ್ಲ. ಮುಂದೆ ಶಿಕ್ಷಣದ ಮುಂದುವರಿಕೆಗಾಗಿ ಮಂಗಳೂರಿನ ಸರ್ಕಾರಿ ಕಾಲೇಜನ್ನು ಸೇರಿದ್ದರೂ ಅಲ್ಲಿನ ವಿದ್ಯಾಭ್ಯಾಸ ಕ್ರಮಕ್ಕಿಂತ ಕಾಲೇಜಿನ ವಾಚನಾಲಯ ಅವರನ್ನು ಸೆಳೆದಿರುವಷ್ಟು ಬೇರಾವುದು ಸೆಳೆದಿರಲಿಕ್ಕಿಲ್ಲ. ಅಲ್ಲಿಯೇ ಹಗಲು ರಾತ್ರಿ ಕಳೆಯಬೇಕೆಂಬಷ್ಟು ಹಸಿವು, ಓದಿನ ಹುಚ್ಚು ಅವರಲ್ಲಿ ಆವಿರ್ಭವಿಸಿದ್ದು ಅವರ ಸೃಜನಶೀಲ ಲೇಖನಿಗೆ, ಓದಿನ ತ್ರಷೆಗೆ ಗ್ರಾಸವನ್ನು ಒದಗಿಸಿತ್ತು. ಹಲವು ಕ್ಷೇತ್ರಗಳತ್ತ ಕುತೂಹಲದ ಕಣ್ಣಿನಿಂದ ಓದುತ್ತಾ ವಿಶ್ವ ಪರ್ಯಟನವನ್ನು ಕುಳಿತಲ್ಲಿಯೇ ಮಾಡುತ್ತಿದ್ದರು. ದೇಶ ಸುತ್ತು, ಕೋಶ ಓದು ಎಂಬಂತೆ ಕಾರಂತರ ಜ್ಞಾನ ವಿಸ್ತಾರಕ್ಕೆ ತಕ್ಕ ಬೆಂಬಲ ಈ ವಾಚನಾಲಯ ಮಾಡಿಸಿತು. ತರಗತಿಯ ಅಧ್ಯಾಪಕರ ವಿಷಯ ಬೋಧನೆಗಿಂತಲೂ ಅವರನ್ನು ಆಕರ್ಷಿಸಿದ್ದು ಈ ಆಲಯ. ಅದರಲ್ಲೂ ಅವರನ್ನು ಆಕರ್ಷಿಸಿದ ಠಾಗೂರರ ಕೃತಿಗಳು ಮನದಾಳದಲ್ಲಿ ಅಚ್ಚೊತ್ತಿದ್ದವು. ಇದೇ ವೇಳೆ 1921ರಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುತ್ತಿದ್ದ ಗಾಂಧೀಜಿಯವರ ಅಸಹಕಾರ ಚಳವಳಿಯ ಸಂದೇಶ ಇವರ ಮನಕ್ಕೆ ಸಮ್ಮಾನವನ್ನು ಒದಗಿಸಿತು. ಅಸಹಕಾರ ಚಳವಳಿಯ ವಿಚಾರಗಳನ್ನು ಗಾಂಧೀಜಿಯವರಂತೆ ಇವರು ನ್ಯಾಯ ಮಾರ್ಗದಲ್ಲಿ ಅರ್ಥೈಸಿಕೊಳ್ಳುವ ಪರಿ ಒಂದು ಸರಳ ರೇಖೆ ಇನ್ನೊಂದು ಸರಳ ರೇಖೆಯನ್ನು ಪೂರಕವಾಗಿ ಕೂಡಿಸುವಂತಿತ್ತು. ಯಾಕೆಂದರೆ ಅದು ಸ್ಥಳೀಯವಾಗಿ ಪ್ರತ್ಯಕ್ಷವಾಗಿ ಕಂಡುಬರುತ್ತಿದ್ದ, ಅದರಲ್ಲೂ ಹಿಂದೂ ಸಮಾಜದಲ್ಲಿ ತಲಾಂತರಗಳಿಂದ ಶೋಷಣೆಗೊಳಪಡುತ್ತಿದ್ದ ಹರಿಜನ ಎಂದು ಕರೆಯಲ್ಪಡುತ್ತಿರುವ ಈ ಜನಾಂಗ ಪಡುವ ಮಾನಸಿಕ ದೈಹಿಕ ಹಿಂಸೆಗಳು, ಅವಹೇಳನಗಳು ಅಸ್ಪೃಶ್ಯ ಎಂಬ ಶಬ್ದದಿಂದ ಊಟಕ್ಕುಂಟು ಆಟಕ್ಕಿಲ್ಲ ಎಂಬಂತೆ ನಡೆಸಿಕೊಳ್ಳುವ, ಉಳ್ಳವರು ಇಲ್ಲದವರು ಎಂಬ ಮತಭೇದ, ಧರ್ಮಭೇದ, ಜಾತಿ ಪ್ರಭೇದಕ್ಕೆ ಇಂಬು ಕೊಡುವ ವಿಚಾರವಂತಿಕೆ ಒಂದೆಡೆಯಾದರೆ, ಜನರು ಶಾಶ್ವತವಾಗಿ ಮನರಂಜನೆಗೆ ಸ್ವೀಕರಿಸುತ್ತಿದ್ದ ಮದ್ಯಪಾನ, ಇದರ ವಿರುದ್ಧವೂ ಆದ ನಿಷೇಧ ಶಬ್ದದ ಮುಖಾಂತರ ಆಂದೋಲನ ಕೈಗೊಂಡಿದ್ದು ಆ ಕಾಲದಲ್ಲಿ ಒಂದು ಶ್ರೇಷ್ಠ ಸಮುದಾಯದಿಂದ ಹೊರಬಂದ ಶ್ರೇಷ್ಠ ಚಿಂತನೆ, ಆಚರಣೆ, ಅನುಸರಣೆಯಾಗಿತ್ತು. ಹೀಗಾಗಿ ಮನೆ ಮಾರು ತೊರೆದು ಆದರ್ಶದ ಕನಸುಗಳನ್ನು ಹೊತ್ತರು. ಓರ್ವ ಜನಸಾಮಾನ್ಯನಾಗಿ, ಗಾಂಧೀಜಿಯವರ ಅನುಯಾಯಿಯಾಗಿ, ಸರಳ ನಡೆ, ಸರಳ ನುಡಿ, ದೇಶಕ್ಕಾಗಿ ಬದುಕು, ದೇಶವೇ ಬದುಕು ಎಂದು ಸ್ವಸಿದ್ಧಾಂತವನ್ನು ತನ್ನೊಂದಿಗೆ ತನ್ನ ಹೋರಾಟದಲ್ಲಿ ಬೆಂಬಲವಾಗಿದ್ದ ಜನ ಸಮುದಾಯಕ್ಕೂ ನಾಯಕನಾಗಿ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿ, ಸ್ವದೇಶಿ ವಸ್ತುಗಳ ಸ್ವೀಕಾರದ ಹೋರಾಟ, ಸಮಾಜ ಸುಧಾರಣೆ ಎಂಬ ನಿಲುವಿನಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಒಂದಿಷ್ಟು ಕಠಿಣ ಶ್ರಮ, ಬಡತನಕ್ಕೆ ಹೊಂದಿಕೊಳ್ಳುವ ಗಾಂಧೀಜಿಯವರ ತತ್ವವನ್ನೇ ಅನುಷ್ಠಾನಕ್ಕೆ ತರುವಲ್ಲಿ ಪ್ರಯತ್ನಿಸುತ್ತಿದ್ದ ಇವರ ಅನುಭವವೇ ಅವರಲ್ಲಿ ಮುಂದೆ ಬಾಳ್ವೆಯೇ ಬೆಳಕು ಎಂಬ ನಂಬಿಕೆಗೆ ಕಾರಣವಾಯಿತು. ಇದರಲ್ಲಿ ಕಾರಂತರು ಸೋತರೋ ಗೆದ್ದರೋ ಎನ್ನುವುದು ಸಮಾಜವಾದಿ ವಿಶ್ಲೇಷಣೆಗೆ ಸಂಬಂಧಪಟ್ಟ ವಿಚಾರ. ಹೀಗಿದ್ದರೂ 1924ರಲ್ಲಿ ವಸಂತ ಪತ್ರಿಕೆಯನ್ನು ಪ್ರಾರಂಭಿಸಿದರು. ಅದರಲ್ಲಿ ಸ್ವಲ್ಪ ಕಾಲ ತೊಡಗಿಸಿಕೊಂಡ ಅನುಭವ, ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿ ಅದನ್ನು ಕೈ ಬಿಟ್ಟರೂ ಅನುಭವವು ಎಂದೆಂದಿಗೂ ಅನುಭವವೇ ಎಂಬಂತೆ ಅವರು ಇದರಲ್ಲಿಯೂ ಗಾಂಧೀಜಿಯವರ ಆದರ್ಶಗಳನ್ನು ಬೋಧಿಸುತ್ತಾ ಪಾಲಿಸುತ್ತಾ ಬಂದಿರುವುದು ಅವರ ಸ್ವದೇಶಾಭಿಮಾನವನ್ನು ಎತ್ತಿ ತೋರಿಸುತ್ತದೆ. ಈ ಮೂಲಕ ಕಾರಂತರು ಓರ್ವ ಲೇಖಕರಾಗಿ ಹೊರಬರಲು ಸಾಧ್ಯವಾಯಿತು. ಈ ಪತ್ರಿಕೆಯ ಮೂಲಕ ಕಾರಂತರು ಇದಕ್ಕೆ ಪೂರಕವಾದ ಚಿತ್ರಕಲೆ, ಛಾಯಾಗ್ರಹಣ ಕಲೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲು ಸಾಧ್ಯವಾಗಿರುವುದು ಅವರ ಅನುಭವದ ಪರಿಪಕ್ವತೆಗೆ ಸೂಕ್ತ ವೇದಿಕೆಯನ್ನು ಒದಗಿಸಿತ್ತು. ಮತ್ತೆ ಮಂಗಳೂರನ್ನು ಬಿಟ್ಟು 1934ರಲ್ಲಿ
ಪುತ್ತೂರಿನಲ್ಲಿ ಆರಂಭಿಸಿದ ಬಾಲವನ ಅವರ ದೃಷ್ಟಿಯಲ್ಲಿ ಒಂದು ಮಾದರಿ ಶಾಲೆಯಾಗಿತ್ತು. ಶಿಕ್ಷಣ ಪ್ರಯೋಗಾತ್ಮಕವಾಗಿದ್ದರೆ ಅರ್ಥವಂತಿಕೆಯನ್ನು ಪಡೆಯುತ್ತದೆ ಎಂದಿರುವ ಇವರು ನಾಟಕದ ಮೂಲಕವೇ ಪಾಠ ಕಲಿಸುವ ಪ್ರಯತ್ನ ಇವರ ವಿಶಿಷ್ಟ ಚಿಂತನೆಗೆ ಸಾಕ್ಷಿಯಾಗಿತ್ತು. ಅದರೊಂದಿಗೆ ಬಾಲ ಪ್ರಪಂಚ ಎಂಬ ಕಿರಿಯರ ವಿಶ್ವಕೋಶವನ್ನು 3 ಸಂಪುಟಗಳಲ್ಲಿ ಪ್ರಕಟಿಸಿದ್ದು ಇವರ ವಿನೂತನ ದೃಷ್ಟಿಕೋನಕ್ಕೆ ಒತ್ತು ನೀಡಿತು. ಈ ನಡುವೆ ಕಾರಂತರ ಅಂತರ್ಜಾತಿ ವಿವಾಹ, 2 ಗಂಡು 2 ಹೆಣ್ಣು ಮಕ್ಕಳ ತಂದೆಯಾಗಿರುವುದು ವೈಯಕ್ತಿಕ ವಿಚಾರವಾದರೂ ಅಲ್ಲಿಯೂ ವೈಯಕ್ತಿಕ ಸಮುದಾಯದ ನೋವು ಸಂಕಟಗಳನ್ನು ಅನುಭವಿಸಿರುವುದು ತೀರಾ ವ್ಯಕ್ತಿಗತ ಎನಿಸಿದರೂ ಮಾನವ ಸಹಜ ದುಃಖ ದುಗುಡಗಳಿಗೆ ಒಳಗಾಗಿರುವುದು, ಅದರಲ್ಲಿ ಅವರು ಸಮಚಿತ್ತವನ್ನು ಕಂಡುಕೊಂಡಿರುವುದು ಈ ಹಿರಿಯ ಚೇತನದ ಸಂಕಲ್ಪ ಶಕ್ತಿಗೆ ಕಾರಣವಾಗಿದೆ ಎನ್ನಬಹುದೇನೋ. ಮತ್ತೆ ಸ್ವತಂತ್ರ ಭಾರತದಲ್ಲಿ 1952ರ ಕಾಲದಲ್ಲಿ ಕಿಸಾನ್ ಮಜ್ದೂರ್ ಪಕ್ಷದ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದು ಅವರ ಸಮಾಜ ಸುಧಾರಣೆಯ ಮುಖಗಳಲ್ಲಿ ಒಂದು. ಬಳಿಕ ಬದುಕಿನ ಏರಿಳಿತದ ನಂತರದಲ್ಲಿ 1957ರಲ್ಲಿ ಅವರು ರಚಿಸಿದ ಯಕ್ಷಗಾನ ಬಯಲಾಟ ಕೃತಿ ಒಂದು ಯಕ್ಷಗಾನದ ಕುರಿತಾದ ಆಕರ ಗ್ರಂಥವೇ ಸರಿ. 1975ರಲ್ಲಿ ಕಾರಂತರಿಂದ ನಿರ್ಮಿತಗೊಂಡ ಯಕ್ಷಗಾನ ಬ್ಯಾಲೆ ತಂಡ ಯಕ್ಷರಂಗ ಜಗದ್ವಿಖ್ಯಾತವಾಗಿದೆ. ಇದರಿಂದ ಪ್ರದರ್ಶನಗೊಂಡ ಕನಕಾಂಗಿ, ನಳದಮಯಂತಿ ಪ್ರಸಂಗಗಳು ಮುಖ್ಯವಾದವು. 1977-78ರಲ್ಲಿ ಇವರೇ ಸ್ವತಃ ನಿರ್ಮಿಸಿದ ಇವರ ಕುಡಿಯರ ಕೂಸು ಕಾದಂಬರಿ ಆಧಾರಿತ ಮಲೆಯ ಮಕ್ಕಳು ಚಲನಚಿತ್ರ ಒಂದು ಸಾಹಸವೇ ಸರಿ. ಕಾರಂತರ ಸ್ವಭಾವವೇ ಹೀಗೆ, ನೇರ, ಸೀದಾ, ಸರಳ. 1975ರಲ್ಲಿ ಅವರಿಗೆ ಅಂದಿನ ಸರ್ಕಾರ ನೀಡಿದ ಪದ್ಮಭೂಷಣ ಪ್ರಶಸ್ತಿಯನ್ನು ತುರ್ತು ಪರಿಸ್ಥಿತಿ ಹೇರಿಕೆಯನ್ನು ವಿರೋಧಿಸಿ ಹಿಂತಿರುಗಿಸಿದ್ದು ಇವರ ವಿಶಿಷ್ಟತೆ. ಹೀಗಿದ್ದರೂ ಕಾರಂತರು ಜೀವನ ಯಾನದಲ್ಲಿ ಪರಿಸರವನ್ನು ಪ್ರಕೃತಿಯನ್ನು ಬಹುವಾಗಿ ಪ್ರೀತಿಸಿದ್ದರು. ಇವರ ಮೂಕಜ್ಜಿಯ ಕನಸು ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. ಇದರೊಂದಿಗೆ ಪಂಪ ಪ್ರಶಸ್ತಿ, ಮಧ್ಯಪ್ರದೇಶ ಸರ್ಕಾರದ ತುಳಸಿ ಸನ್ಮಾನ ಪ್ರಶಸ್ತಿ, ಹಲವು ವಿಶ್ವವಿದ್ಯಾಲಯಗಳ ಮೂಲಕ ಗೌರವ ಡಾಕ್ಟರೇಟ್ ಪ್ರಶಸ್ತಿ. ಇವರ ಹೆಸರಿನ ಪ್ರಾರಂಭದಲ್ಲಿ ಪೋಣಿಸಲ್ಪಟ್ಟರು ಓರ್ವ ಹೋರಾಟಗಾರ, ಅನ್ವೇಷಕ. ಬದುಕನ್ನು ಯಾರೋ ಹೇಳಿದಂತೆ ಬದುಕುವುದಲ್ಲ, ತನಗೆ ಸರಿಕಂಡದನ್ನು ತಾನು ಅನುಭವಿಸಿದ್ದನ್ನು ತನ್ನ ರೀತಿಯಲ್ಲಿ ಬದುಕು ನಡೆಸುವುದಕ್ಕೆ ತಾನೇ ಕರ್ತೃ ಕರ್ಮ ಕ್ರಿಯೆ ಎಂಬಂತೆ ಬದುಕಿ ತೋರಿಸಿದ ಸತ್ಯ ಸಾಧಕ, ಸತ್ಯ ಶೋಧಕ, ಪ್ರಾಮಾಣಿಕ ಚಿಂತಕ. ಯಾರಿಗೂ ಮುಖವಾಡ ಹಾಕಿದವರಲ್ಲ. ಸಮಾಜ ಸುಧಾರಣೆಯಲ್ಲೂ ನೇರ ನಿಷ್ಠುರವಾದಿ, ಮಾನವೀಯ ಮೌಲ್ಯಗಳ ಪ್ರತಿಪಾದಕ ಎನ್ನುವುದರೊಂದಿಗೆ ಇಂದಿಗೂ ಜನಸಾಮಾನ್ಯರಲ್ಲಿ, ಜನಮಾನಸದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ ಎಲ್ಲರಿಗಿಂತ ಭಿನ್ನವಾಗಿ ಗುರುತಿಸಬಲ್ಲ ಸಾಧಕ ಶ್ರೇಷ್ಠರೆಂದರೆ ನಮ್ಮ ಕೋಟ ಶಿವರಾಮ ಕಾರಂತರು. ಕೃತಜ್ಞತೆಗಳು. ಕಾರಂತಯಾನ ಇದು ಕಾರಂತಯಾನ, ಕಡಲ ತಡೆಯ ಭಾರ್ಗವ ಜೀವನಾದರ್ಶವ ನಮಗೆ ತೋರಿ ಬಾಳಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ. ಪ್ರಿಯ ಕೇಳುಗರೆ, ಇದುವರೆಗೆ ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ ಉಡುಪಿ ಜಿಲ್ಲೆ ಇದರ ಸಹಕಾರದೊಂದಿಗೆ ಮೂಡಿಬಂದ ಕಾರಂತಯಾನದ ಇಂದಿನ ಸರಣಿ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮೊಂದಿಗೆ ಮಾತನಾಡಿದವರು ನಿವೃತ್ತ ಉಪನ್ಯಾಸಕರಾದ ಉಮೇಶ ಕಾರಂತ. ಸಾಮಾಜಿಕ ನ್ಯಾಯಕ್ಕೆ ನಿಚ್ಚ ನಿಂತು ಮುಂದೆ ಮಾನವತೆಯ ಸಂದೇಶ ಲೋಕಕ್ಕೆ ಸಾರಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಪ್ರವೀಣ ಅಮ್ಮೆಂಬಳ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಶೀರ್ಷಿಕೆ ಗೀತೆಗೆ ಧ್ವನಿಯಾದವರು ತೇಜಸ್ವಿನಿ ಅನಿಲ್ ರಾಜ್ ಮಣಿಪಾಲ. ಕಾರಂತಯಾನ ಸರಣಿ ಕಾರ್ಯಕ್ರಮ ಪ್ರತಿ ಸೋಮವಾರ ಸಂಜೆ 5:30ಕ್ಕೆ ಪ್ರಸಾರಗೊಳ್ಳಲಿದ್ದು, ಮಂಗಳವಾರ ಮಧ್ಯಾಹ್ನ 1:30ಕ್ಕೆ ಮರುಪ್ರಸಾರವಾಗಲಿದೆ. ಹೀಗೆ ಕೇಳ್ತಾ ಇರಿ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ಮಣಿಪಾಲ್ 90.4 ಮೆಗಾಹರ್ಟ್ಸ್ನಲ್ಲಿ. ಈಗ ಮೊಬೈಲ್ ಆಪ್ನಲ್ಲೂ ಲಭ್ಯ.
ಕಾರಂತಯಾನ ಇದು ಕಾರಂತಯಾನ. ಬದುಕು ಬರಹ ಎರಡರಲ್ಲೂ ನಿಜದ ನೇರ ತಾನಡೆದು ಪರಿಸರ ಶಿಕ್ಷಣ ಎಲ್ಲರಿಗೂ ವಿಜ್ಞಾನ ಬೆಳಗಿದ ಧೀಮಂತ ಶಿವರಾಮ ಕಾರಂತ. ಡಾಕ್ಟರ್ ಶಿವರಾಮ